ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ವಂದಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಆಧ್ಯಾತ್ಮ ಧ್ಯಾನ ಗುರುಗಳಾಗಿರ್ತಕ್ಕಂತಹ ಮಹದಾನಂದ ಬಾಬಾಜಿ ಅವರಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವನ್ಧರ್ ಕೈತಪ್ಪ ಸರ್ ಅವರನ್ನು ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ನಮಸ್ಕರಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ನಮಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಧ್ಯಾಯಕ್ಕಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಪುಸ್ತಕ ಸೀತಾಯಣ. ಸೀತಾಯಣದ ಇನ್ನೊಂದು ಮೆಟ್ಟಿಲು, ಸೀತಾಯಣದ ಇನ್ನೊಂದು ಅಧ್ಯಾಯಕ್ಕೆ, ಎರಡನೆಯ ಅಧ್ಯಾಯಕ್ಕೆ ನಾವಿವತ್ತು ಬರ್ತಾ ಇದ್ದೀವಿ. ಇದು ಸೀತೆಯ ಆಗಮನ, ಸೀತೆಯ ಹುಟ್ಟು, ಆ ಮಹಾಶಕ್ತಿಯ ಆಗಮನ ಇಲ್ಲಿ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿದೇಹ ರಾಜ್ಯ, ಮಿಥಿಲಾ ನಗರ, ಮಿಥಿಲಾ ನಗರದ ಅರಸ ಜನಕ ಮಹಾರಾಜ, ಸೀರಧ್ವಜ ಜನಕ ಮಹಾರಾಜ, ಇವರಿಗೆ ರಾಜರ್ಷಿ ಅಂತ ಹೇಳಿ ಕರೀತಾ ಇದ್ರು. ಯಾಕಂದ್ರೆ ಋಷಿಯೋಪಾದಿಯಾಗಿರ್ತಕ್ಕಂಥ ಒಂದು ಬದುಕನ್ನ ಇವರು, ಅತ್ಯಂತ ಸಾತ್ವಿಕವಾಗಿರ್ತಕ್ಕಂಥ ಒಬ್ಬ ಸಂತನ ಬದುಕನ್ನ ಇವರು ನಡೆಸ್ತಾ ಇದ್ರು. ತನ್ನ ಪ್ರಜೆಗಳ ಒಳಿತು, ಪ್ರಜೆಗಳ ಕಲ್ಯಾಣವೇ ಮುಖ್ಯ ಗುರಿಯಾಗಿತ್ತು. ಹೀಗಾಗಿ ಆ ರಾಜ್ಯ ಅತ್ಯಂತ ಸುಖ, ಶಾಂತಿ, ನೆಮ್ಮದಿಯಿಂದ, ಸುಭಿಕ್ಷೆಯಿಂದ ಕೂಡಿತ್ತು. ಮಕ್ಕಳಂತೆ, ಪ್ರಜೆಗಳನ್ನ ಮಕ್ಕಳಂತೆ ನೋಡ್ತಾ ಇದ್ರು. ಪ್ರಜೆಗಳಿಗೆ ಯಾವ ಚಿಂತೆಯೂ ಇರಲಿಲ್ಲ. ಹೀಗಿದ್ದಾಗೂ ಕೂಡ ಪ್ರಕೃತಿ ಸಹಜವಾಗಿರ್ತಕ್ಕಂತಹ ಪ್ರಕೃತಿ ವಿಕೋಪಗಳು ಆಗಾಗ ಕೈಕೊಳ್ತವೆ. ಒಂದು ಸಾರಿ ಮಳೆ ಬೆಳೆ ಇಲ್ಲದೇನೆ ಕ್ಷಾಮ ತಲೆದೋರುತ್ತೆ, ಬರಗಾಲ ಬರುತ್ತೆ, ಜನರಿಗೆ ನೀರಿನ ಕೊರತೆ ಆಗುತ್ತೆ, ಆಹಾರದ ಕೊರತೆ ಆಗುತ್ತೆ. ಆಗ ಮಹಾರಾಜನಿಗೆ ಸ್ವಲ್ಪ ಚಿಂತೆ ಆಗುತ್ತೆ. ಹಾಗಾದ್ರೂ ಕೂಡ ತನ್ನ ಆಧ್ಯಾತ್ಮಿಕ ಶಕ್ತಿಯ ಮೇಲೆ, ಧ್ಯಾನ ಶಕ್ತಿಯ ಮೇಲೆ ಅವ್ರಿಗೆ ಅಪಾರವಾಗಿರ್ತಕ್ಕಂಥ ಒಂದು ನಂಬಿಕೆ ಇರುತ್ತೆ. ಆಮೇಲೆ ಈ ಮಹಾರಾಜರು ಎಷ್ಟು ಧನಾತ್ಮಕವಾಗಿರ್ತಕ್ಕಂಥ ಒಂದು ವಿಚಾರವನ್ನ ಹೊಂದಿದವರಾಗಿದ್ರು ಅಂತಂದ್ರೆ, ಇಂಥ ಕಠಿಣ ಪರಿಸ್ಥಿತಿಗಳು ಬರ್ತಾವು ಅಂತಂದ್ರೆ ಯಾವ್ದಾದ್ರು ಒಂದು ಲಾಭಕ್ಕಾಗಿ ಬರ್ತಾವು. ಕಠಿಣ ಪರಿಸ್ಥಿತಿಗಳು ಬರ್ತಾವೆ ಅಂತಂದ್ರೆ, ಕಠಿಣ ಸಮಯಗಳು, ಈ ಕಠಿಣ ಸಮಯಗಳಿಂದ ಪ್ರಯೋಜನ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಈ ಮಾತು ಎಷ್ಟು ಸತ್ಯ ನೋಡಿ, ಸಾರ್ವತ್ರಿಕವಾಗಿರ್ತಕ್ಕಂಥ ಸತ್ಯ. ಯಾಕಂತಂದ್ರೆ ನಮ್ಮ ಅವಶ್ಯಕತೆಗಳೇ ನಮ್ಮ ಆವಿಷ್ಕಾರಗಳಿಗೆ, ನಮ್ಮ ಸಂಶೋಧನೆಗಳಿಗೆ ಮೂಲ. ಇಷ್ಟೊಂದು ನಾವು ಪ್ರಗತಿಯನ್ನ ಸಾಧಿಸಿದ್ದೇವೆ ಅಂತಂದ್ರೇನು, ಜನತೆಯ ಒಂದು ಅವಶ್ಯಕತೆ ಇದ್ದಾಗ ಮನುಷ್ಯ ಏನೇನೋ ಹೊಸ ಹೊಸ ವಿಧಾನಗಳನ್ನ ಹುಡುಕಿ ಹೊಸ ಹೊಸ ವಸ್ತುಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇಂತಹ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರ್ತಕ್ಕಂಥ ಒಬ್ಬ ಮಹಾರಾಜ, ತನ್ನ ಧ್ಯಾನ ಶಕ್ತಿಯ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ನಂಬಿಕೆ ಇರ್ತಕ್ಕಂಥ ಮಹಾರಾಜ ನದಿ ದಂಡೆಗೆ ಹೋಗಿ ಧ್ಯಾನಕ್ಕೆ ಕುಳಿತುಕೊಳ್ತಾನೆ. ಆಗ ಸ್ವತಃ ನದಿ ಮಾತೆ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷವಾಗಿ ನನ್ನ ನೀರನ್ನ ತೆಗೆದುಕೊಂಡು ನಿನ್ನ ಬೇಸಾಯಕ್ಕಾಗಿ ಬಳಸಿಕೋ ಅಂತ ಹೇಳ್ತಾಳೆ. ನಿಮ್ಮ ಬೇಸಾಯಕ್ಕೆ ನದಿ ನೀರನ್ನ ಉಪಯೋಗ ಮಾಡ್ಕೊಡ್ರಿ, ಕುಡಿಯಲಿಕ್ಕೆ ಉಪಯೋಗ ಮಾಡ್ಕೊಡ್ರಿ ಅಂತ ಹೇಳಿ. ಅದನ್ನ ಹೇಗೆ ಮಾಡ್ಬೇಕು ಅಂತಕ್ಕಂಥ ಟೆಕ್ನಾಲಜಿ ಅವಾಗ ಬೆಳೆದಿರೋದಿಲ್ಲ. ಆ ನದಿ ನೀರನ್ನ ಹೇಗೆ ಕಟ್ಟಬೇಕು, ಅದನ್ನ ಹೊಡ್ಡುಗಳನ್ನ ಕಟ್ಟಿ ಆ ನೀರನ್ನ ಹೊಲಗಳಿಗೆ ಹೇಗೆ ಹಾಯಿಸಬೇಕು ಅಂತಕ್ಕಂಥ ಒಂದು ವಿಧಾನಗಳನ್ನು ಕೂಡ, ಟೆಕ್ನಿಕ್ ಗಳನ್ನು ಕೂಡ ಆ ಮಾತೆ ಮಹಾರಾಜರಿಗೆ ತಿಳಿಸಿಕೊಡ್ತಾಳೆ. ಅದೇ ತಂತ್ರಗಳನ್ನ, ಅದೇ ಟೆಕ್ನಿಕ್ಗಳನ್ನ ಮಹಾರಾಜ ತನ್ನ ಪ್ರಜೆಗಳಿಗೆ ತಿಳಿಸಿಕೊಟ್ಟು ಮತ್ತೆ ರಾಜ್ಯ ಸುಭಿಕ್ಷೆಯಿಂದ ಮುಂದುವರಿತಾ ಇರುತ್ತೆ. ಆದ್ರೆ ಇದು ಬಹಳ ದಿವಸ ಆಗೋದಿಲ್ಲ. ಮತ್ತೆ ಕೆಲವು ದಿವಸಗಳ ನಂತರ
ಕೆಲವು ದಿವಸಗಳ ನಂತರ ಮತ್ತೆ ಕ್ಷಾಮ ತಲೆದೋರುತ್ತೆ. ನೀರಿನ ಅದು ವಿಶೇಷವಾಗಿ ಆಹಾರದ ಕೊರತೆ. ಮಹಾರಾಜನಿಗೆ ಗೊತ್ತು ಜನಸಂಖ್ಯೆ ಬೆಳೆದ ಹಾಗೆ ಆಹಾರದಲ್ಲಿ ನಾವು ಸ್ವಾವಲಂಬಿಗಳಾಗಿರ್ಬೇಕು. ಆಹಾರಕ್ಕಾಗಿ ಯಾರ ಮೇಲೇನೂ ಅವಲಂಬನೆ ಆಗಬಾರದು. ಇದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತಕ್ಕಂಥ ಅಭಿಲಾಷ ಮಹಾರಾಜನಿಗೆ ಇರ್ತಾ ಇರುತ್ತೆ. ಹೀಗಾಗಿ ಆ ಈ ಏನು ಮಾಡ್ಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿದ್ದಾಗಲೇ ಕೋಸಲ ರಾಜ್ಯ ಪಕ್ಕದಲ್ಲಿರ್ತಕ್ಕಂಥ ದಶರಥ ಮಹಾರಾಜ, ಕೋಸಲ ರಾಜ್ಯದ ದಶರಥ ಮಹಾರಾಜ, ಅವರು ಸಾಕಷ್ಟು ಆಹಾರ ಧಾನ್ಯಗಳನ್ನ ಬೆಳೆದಿರ್ತಾರೆ, ನಾನು ಆಹಾರ ಧಾನ್ಯಗಳನ್ನ ನಿಮಗ್ ಕೊಡ್ತೀನಿ ತಗೊಳ್ರಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಜನಕ ಮಹಾರಾಜ ತುಂಬಾ ಸ್ವಾಭಿಮಾನಿ. ಏನೂ ಕೊಡದೆ ನಾವು ಹೇಗೆ ತಗೋಬೇಕು ಅಂತ ಹೇಳಿ. ಆಮೇಲೆ ಈ ಕೊಡಕೊಳ್ಳುವ ವ್ಯವಹಾರಗಳು ಕೂಡ ವ್ಯಾಪಾರ ವ್ಯವಹಾರಕ್ಕೆ ಅನುಕೂಲ ಆಗ್ತದ ಅಂತಕ್ಕಂಥ ಒಂದು ಆಟಿಟ್ಯೂಡ್ ಕೂಡ, ಒಂದು ಧನಾತ್ಮಕವಾಗಿರ್ತಕ್ಕಂಥ ವಿಚಾರವೂ ಕೂಡ ಅವರಲ್ಲಿ ಇರುತ್ತೆ. ಆದ್ರೂ ಕೂಡ ಏನನ್ನು ಕೊಡದೆ ನಾನು ಹೇಗೆ ತೆಗೆದುಕೊಳ್ಳೋದು ಅಂತ ಹೇಳಿ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ದಶರಥ ಮಹಾರಾಜ ಹೇಳ್ತಾರೆ, ಹೇಗಿದ್ರು ನಿಮ್ಮ ದೇಶದಲ್ಲಿ, ನಿಮ್ಮ ರಾಜ್ಯದಲ್ಲಿ ಕರಕುಶಲ ಕಲೆಗಳು ಸಾಕಷ್ಟು ಬೆಳವಣಿಗೆ ಆಗಿವೆ. ಆ ಕರಕುಶಲ ವಸ್ತುಗಳನ್ನೇ ನಮಗೆ ಕೊಡ್ರಿ, ಆಹಾರ ಧಾನ್ಯಗಳನ್ನ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಆಗ ಅವರಿಬ್ಬರಲ್ಲಿ ಕೊಡಕೊಳ್ಳುವ ವ್ಯವಹಾರ ನಡೆಯುತ್ತೆ. ಕುಶಲ ಕಲೆಗಳನ್ನ, ಕಸೂತಿಯ ಕೆಲಸದಿಂದ ಮಾಡಿರ್ತಕ್ಕಂಥ ಸಲಕರಣೆಗಳನ್ನ ಕೊಟ್ಟು ಆಹಾರ ಧಾನ್ಯಗಳನ್ನ ಇವರು ತಗೊಳ್ತಾರೆ. ಹೀಗಿದ್ದಾಗೂ ಕೂಡ ಇದು ಶಾಶ್ವತ ಪರಿಹಾರ ಅಲ್ಲ. ಆಹಾರ ಧಾನ್ಯಗಳ ಕೊರತೆಗೆ ಶಾಶ್ವತ ಪರಿಹಾರ ಅಲ್ಲ. ನಾನು ನನ್ನ ಪ್ರಜೆಗಳು ಸ್ವಾವಲಂಬಿ ಆಗ್ಬೇಕಾಗಿತ್ತು ಅಂತಂದ್ರೆ ಇದಕ್ಕೊಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬೇಕು. ಅದು ಪರಿಹಾರ ಆಗ್ಬೇಕು, ಪ್ರಕೃತಿಯಲ್ಲಿ ಅಸಮತೋಲನ ಹೋಗ್ಬೇಕು, ನಮಗೆ ಸಮಯಕ್ಕೆ ತಕ್ಕ ಹಾಗೆ ಮಳೆ ಬೆಳೆ ಆಗಬೇಕು ಅಂತಂದ್ರೆ ಆ ಒಂದು ಶಕ್ತಿ ಮಾತೆನೆ ಬೇಕು. ಈ ಅಸಮತೋಲನವನ್ನ ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಆದಿಶಕ್ತಿ ಮಾತೆನೆ ಬೇಕು ಅಂತ ಹೇಳಿ ಮಹಾರಾಜ ಋಷಿಗಳನ್ನ ಮುನಿಗಳನ್ನ ಕರೆದು ಯಜ್ಞ ಮಾಡ್ಲಿಕ್ಕೆ ಹೇಳ್ತಾರೆ. ನನಗೊಬ್ಬ ಮಗಳು ಬೇಕು. ಯಜ್ಞ ಮಾಡ್ಲಿಕ್ಕೆ ಕರೆದಾರೆ ಮಹಾರಾಜರು ಅಂತಂದ್ರೆ ಬಹುಶಃ ಮಹಾರಾಜರಿಗೆ ಗಂಡು ಮಗ ಇಲ್ಲ, ಮಗನ ಆಶೆಯಿಂದ, ಯಾಕಂದ್ರೆ ರಾಜ ಮಹಾರಾಜರಿಲ್ಲ, ಆಗ ಗಂಡು ಮಗುವಿಗಾಗಿ ಯಜ್ಞ ಆಗಾದಿಗಳನ್ನು ಮಾಡೋದು ಕಾಮನ್ ಆಗಿ ಇರ್ತಕ್ಕಂಥ ಒಂದು ಸಂಗತಿ. ಹಾಗೆ ಆ ಋಷಿ ಮುನಿಗಳು ತಿಳ್ಕೊಂಡಿರ್ತಾರೆ, ಮಹಾರಾಜ ಮಗನಿಗಾಗಿ ಯಜ್ಞ ಮಾಡ್ತಾ ಇದ್ದಾನೆ. ಆದ್ರೆ ಮಹಾರಾಜ ಹೇಳ್ತಾನ, ಇಲ್ಲ, ನಾನು ಮಗನಿಗಾಗಿ ಮಾಡ್ತಾ ಇಲ್ಲ, ಮಗಳಿಗಾಗಿ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗ್ತದ. ಅಲ್ಲಿ ಋಷಿಗಳು ಕೇಳ್ತಾರೆ, ಮಹಾರಾಜರೇ, ನಿಮಗೆ ಉತ್ತರಾಧಿಕಾರಿಯ ಚಿಂತೆ ಇಲ್ಲವೇ, ಅವನ ಕಾಳಜಿ ಇಲ್ಲವೇ? ನೀವು ಹೋದ ಮೇಲೆ ಯಾರಾದ್ರೂ ಒಬ್ಬರು ನಿಮ್ಮ ರಾಜ್ಯ ಭಾರವನ್ನ ನಡೆಸ್ಕೊಳ್ಳಿಕ್ಕೆ ಬರಬೇಕಲ್ವೇ ಅಂತ ಹೇಳಿ ಕೇಳ್ತಾರೆ. ಆಗ ಮಹಾರಾಜ ಕೊಟ್ಟ ಉತ್ತರ ನೋಡ್ರಿ, ರಾಜ್ಯಗಳು ಬರುತ್ತವೆ ಹೋಗುತ್ತವೆ, ನಾನು ಭೂಮಂಡಲದ ಕಲ್ಯಾಣಕ್ಕಾಗಿ ಕಾಳಜಿ ಮಾಡುತ್ತೇನೆ. ರಾಜ್ಯಗಳೆಷ್ಟೇ ಬರ್ತಾವೋ ಎಷ್ಟೋ ಹೋಗ್ತಾವೋ, ನನ್ನ ಕಾಳಜಿ ಇರೋದೇನೋ ಭೂಮಂಡಲದ ಕಲ್ಯಾಣ, ಜನ ಕಲ್ಯಾಣ, ಭೂಮಿಯ ಒಂದು ಕಲ್ಯಾಣ. ಆದ್ದರಿಂದ ಅದಕ್ಕಾಗಿ ನಾನು ಕಾಳಜಿಯನ್ನ ಮಾಡ್ತೇನೆ ಅಂತ ಹೇಳ್ತಾನೆ. ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಮೌಲ್ಯವುಳ್ಳಂತ ಒಂದು ಮಾತು. ಹಾಗಾಗಿ ಮಗಳಿಗಾಗಿ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಸಮತೋಲನ ಹೋಗ್ಬೇಕಾಗಿತ್ತು ಅಂತಂದ್ರೆ ನಮಗೆ ಒಬ್ಬ ಶಕ್ತಿ ದೇವಿಯ ಅವಶ್ಯಕತೆ ಇದೆ. ಹಾಗಾಗಿ ಪ್ರಕೃತಿ ಮಾತೆಯೇ ನನಗೆ ಈಗ ಸಹಾಯಕ್ಕೆ ಬರಬೇಕು ಅಂತ ಹೇಳಿ, ಪರಿಹಾರಕ್ಕಾಗಿ ಆ ತಾಯಿನೇ ಬರಬೇಕು, ಆ ಮಹಾನ್ ಶಕ್ತಿ ದೇವಿನೇ ಬರಬೇಕು ಅಂತ ಹೇಳಿ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ ಅಂತಕ್ಕಂಥ ಮಾತು ಬರುತ್ತೆ. ಹೀಗೆ ಕೆಲವು ದಿವಸ ಹೋಗಿಂದ ಒಂದು ದಿವಸ ಮಹಾರಾಜ ಧ್ಯಾನಕ್ಕೆ ಕಾಡಿಗೆ ಹೋಗ್ಬೇಕು ಅಂತ ಹೇಳಿ ಬಂದು ಸುನೈನಾ ಮಾತೆಗೆ ಹೇಳ್ತಾರೆ. ಅವರು ಆಗಾಗ ಕಾಡಿಗೆ ಹೋಗಿ ಧ್ಯಾನ ಮಾಡ್ತಕ್ಕಂಥದ್ದು ಸಹಜವಾಗಿ ಇರುತ್ತೆ. ಹಾಗಾಗಿ ಮಹಾರಾಣಿಯು ಹೋಗ್ತಿರ್ಬೇಕು ಅಂತ ಹೇಳಿ ಅನ್ಕೊಳ್ತಾಳೆ. ಆದ್ರೆ ಸಾಮಾನ್ಯವಾಗಿ ಅವರ ಜೊತೆಗೆ ಮಹಾರಾಣಿನೂ ಬರ್ತಾ ಇರ್ತಾಳೆ. ಅವರು ಬರ್ತಾಳೆ ಅಂತ ಹೇಳಿ ನಿರೀಕ್ಷೆ ಮಾಡಿರ್ತಾರೆ. ಆದ್ರೆ ಈ ಬಾರಿ ಮಹಾರಾಣಿ ಬರುವ ಯಾವ ನಿರೀಕ್ಷೆನೂ ಕಾಣೋದಿಲ್ಲ. ಆಗ ಮಹಾರಾಜರು ಕೇಳ್ತಾರೆ, ಯಾಕೆ ನೀನು ಬರುವುದಿಲ್ಲವೇ? ನಿನ್ನ ಮಗಳನ್ನ ಸ್ವಾಗತಿಸಲು ನೀನು ಬರುವುದಿಲ್ಲವೇ? ನಿನ್ನ ಮಗಳನ್ನ ಸ್ವಾಗತಿಸಲು ನೀನು ಬರುವುದಿಲ್ಲವೇ ಅಂದಾಗ ಸುನೈನಾ ಮಾತೆಗೆ ಎಲ್ಲಿಲ್ಲದ ಸಂಭ್ರಮ. ಮಗಳು ಅಂತಕ್ಕಂಥ ಶಬ್ದ, ನನ್ನ ಮಗಳು ಬರುತ್ತಾಳೆಯೇ? ನನ್ನ ಮಗಳು ಬರೋದು ನಿಶ್ಚಿತವಾಗಿದ್ರೆ ಮೊದಲೇ ಕೇಳಲಿಲ್ಲ, ನಾನು ಬರ್ತೀನಿ ಅಂತ ಹೇಳಿ ಅವಳು ಸಿದ್ಧಳಾಗಿ ರಥದಲ್ಲಿ ಕೂಡ್ತಾಳೆ. ಎಲ್ಲರೂ ಕೂಡಿ ಒಂದು ಬಂಜರು ಭೂಮಿಗೆ ಬಂದು, ಯಾಕಂದ್ರೆ ಮಳೆ ಇಲ್ಲದೇನೆ ಭೂಮಿ ಬಿರಿದು ಬಿಟ್ಟಿರುತ್ತೆ, ಒಂದು ಬಂಜರು ಭೂಮಿಯಲ್ಲಿ ಬಂದು ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಮಹಾರಾಜರು ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಅವರ ಜೊತೆ ಕೆಲವು ಜನರು ಬರ್ತಾರೆ. ಆಮೇಲೆ
ಮಹಾರಾಣಿಯೂ ಕೂಡ ದೇವಿಯ ಒಂದು ಪ್ರಾರ್ಥನೆಯನ್ನ, ಮಹಾರಾಜರು ಹೇಳಿಕೊಟ್ಟಿರ್ತಕ್ಕಂಥ ಒಂದು ಆ ಪ್ರಾರ್ಥನೆಯನ್ನ, ಮಂತ್ರವನ್ನ ಅವಳು ಕೂಡ ಜಪಿಸ್ತಾ ಕೂಳ್ತಿರ್ತಾಳೆ. ಆ ಮಧ್ಯಾಹ್ನ ಆಗತ್ತೆ, ಸಂಜೆ ಆಗತ್ತೆ, ರಾತ್ರಿ ಆಗತ್ತೆ, ಇಡೀ ರಾತ್ರಿ ಕಳೆಯುತ್ತೆ. ಬೆಳಗಿನ ಮುಸು ಮುಂಜಾವಿನ ಒಂದು ಸಂದರ್ಭದಲ್ಲಿ ಅದೇ ತಾನೇ ಉದಯಿಸ್ತಕ್ಕಂಥ ಸೂರ್ಯ ಅದೇ ತಾನೇ ಬರ್ತಾ ಇರ್ತಾನೆ. ಅಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮಹಾರಾಣಿ ಸುನೈನಾ ಮಾತೆಗೆ ಎಲ್ಲಿಂದಲೋ ಒಂದು ಸುಮಧುರವಾಗಿರ್ತಕ್ಕಂಥ ಧ್ವನಿ, ಒಂದು ಸಣ್ಣ ಮಗುವಿನ ಅಳುವ ಮಧುರ ಧ್ವನಿ ಅವಳಿಗೆ ಕೇಳಿಸುತ್ತೆ. ಅವಳು ಕಣ್ಣು ತೆರಿತಾಳೆ, ಅಷ್ಟೊಂದು ಉಲ್ಲಸಿತಳಾಗಿ ಸಂತೋಷದಿಂದ, ನನಗೆ ಒಂದು ಮಗುವಿನ ಅಳುವ ಧ್ವನಿ ಕೇಳ್ತಾ ಇದೆ, ಏಳ್ರಿ ಅಂತ ಹೇಳಿ ಮಹಾರಾಜರನ್ನ ಧ್ಯಾನದಿಂದ, ಏಳ್ರಿ, ನನಗೆ ಮಗುವಿನ ಅಳು ಕೇಳಿಸ್ತಾ ಇದೆ ಅಂತ ಹೇಳಿ ಅತ್ಯಂತ ಸಂಭ್ರಮದಿಂದ ಹೇಳ್ತಾಳೆ. ಆಗ ಮಹಾರಾಜರಿಗೂ ಕೂಡ ಅದೇ ತಾನೇ ಆ ಮಹಾದೇವಿ ಅವರಿಗೆ ಧ್ಯಾನದಲ್ಲಿ ಪ್ರತ್ಯಕ್ಷಳಾಗಿರ್ತಾಳೆ, ಸಂಕೇತವನ್ನ ಕೊಟ್ಟಿರ್ತಾಳೆ. ನಾನು ಬರ್ತಾ ಇದ್ದೀನಿ ಮಹಾರಾಜ, ನಿನ್ನ ಕರೆಗೆ ನಾನು ಓಗೊಟ್ಟು ಬರ್ತಾ ಇದ್ದೀನಿ ಅಂತಕ್ಕಂಥ ಒಂದು ಕರೆಯನ್ನ ಮಹಾರಾಜರಿಗೆ ಕೊಟ್ಟಿರ್ತಾಳೆ. ಅದನ್ನ ಅವರೂ ಸಂಭ್ರಮಿಸ್ತಾರೆ, ತುಂಬಾ ಸಂಭ್ರಮಿಸಿ ಕಣ್ಣು ತೆರೆದು ಸಂತೋಷದಿಂದ, ನಡೀರಿ ಮಗಳನ್ನ ಸ್ವಾಗತ ಮಾಡ್ಲಿಕ್ಕೆ ಹೋಗೋಣ ಅಂತ ಹೇಳಿ ತಾವೇ ತಯಾರಿಸಿ ತಂದಿರ್ತಕ್ಕಂಥ ಒಂದು ನೇಗಿಲನ್ನ ತೆಗೆದುಕೊಂಡು ಹೋಗಿ ಒಂದು ಹೊಲದ ಮಧ್ಯದ ಭಾಗದಲ್ಲಿ ಬರ್ತಾರೆ. ಅವ್ರ ಜೊತೆಗೆ ಇರ್ತಕ್ಕಂಥ ಜನರು ಬರ್ತಾರೆ. ಅಷ್ಟೇ ಅಲ್ದೇನೆ ಪ್ರಾಣಿ, ಪಶು, ಪಕ್ಷಿ, ಚರಾಚರ ಪ್ರಾಣಿಗಳು ಎಲ್ಲವೂ ಅವಳ ಆಗಮಿಕೆಯನ್ನ, ಅವಳ ಬರುವಿಕೆಯನ್ನ ಅತ್ಯಂತ ಉತ್ಸಾಹದಿಂದ, ಸಂಭ್ರಮದಿಂದ ಸ್ವಾಗತ ಮಾಡ್ತಾ ಇರ್ತಾರೆ. ಆಗ ಮಹಾರಾಜರು ಹೇಳ್ತಾರೆ, ಈ ಪ್ರಕೃತಿ ಮಾತೆ ಕೇವಲ ನನಗಾಗಿ ಬರ್ತಾ ಇಲ್ಲ, ನನ್ನ ರಾಜ್ಯಕ್ಕಾಗಿ ಬರ್ತಾ ಇಲ್ಲ, ಈ ಇಡೀ ಭೂಮಂಡಲದ ಒಳಿತಿಗಾಗಿ, ನಿಮ್ಮೆಲ್ಲರ ಒಳಿತಿಗಾಗಿ ಬರ್ತಾ ಇದ್ದಾಳೆ, ಬನ್ನಿ ಸ್ವಾಗತಿಸೋಣ ಅಂತ ಹೇಳಿ ಅವರೆಲ್ಲನ್ನ ಕರ್ಕೊಂಡು ಹೋಗಿ ಆ ನೇಗಿಲನ್ನ ಒಂದು ಬಾರಿ ಭೂಮಿಗೆ ತಾಕಿಸ್ತಾರೆ. ಆಗ ಭೂಮಿ ಮಡಿಲು ಒಡೆದು ಸೀಳಿಕೊಂಡು ಅಲ್ಲಿ ಪ್ರಕೃತಿ ಮಾತೆ, ಭೂತಾಯಿ, ವಸುಂಧರಾ ಮಾತೆ ಒಂದು ಮಗುವಿನ ರೂಪದಲ್ಲಿ ಮಹಾರಾಜರಿಗೆ ಲಭ್ಯ ಆಗ್ತಾಳೆ. ಅದನ್ನು ನೋಡಿದಾಗ ಎಲ್ಲರಿಗೂ ಸಂಭ್ರಮನೇ ಸಂಭ್ರಮ. ಇನ್ನೇನು ಮಗುವನ್ನ ಎತ್ಕೊಂಡು ತಗೋಬೇಕು, ಎದೆಗೆ ಅವಚಿಕೊಳ್ಳಬೇಕು ಅನ್ನೋಷ್ಟ್ರಲ್ಲಿನೇ ಆಕಾಶದಿಂದ ಹನಿ ಹನಿಯಾಗಿ ಒಂದು ಧಾರೆಯಾಗಿ ವರ್ಷಧಾರೆ ಬರುತ್ತೆ. ನಿಧಾನವಾಗಿ ಬಂದಿರತಕ್ಕಂತಹ ಮಳೆ ಜೋರಾಗಿ ಬಂದ್ಬಿಡುತ್ತೆ. ಪ್ರಕೃತಿ ಮಾತೆ, ಭೂಮಿ ತಾಯಿ ನೀರಿಗಾಗಿ ಬಿರಿದು ನಿಂತಿರ್ತಾಳೆ. ಅವಳು ಆಗ್ತಾಳೆ, ಸಂತೋಷದಿಂದ ನಗ್ತಾ ಇರ್ತಾಳೆ. ಅಂಥ ಸಂದರ್ಭದಲ್ಲಿ ಆ ಮಗುವನ್ನ ತೆಗೆದುಕೊಂಡು ಸಂಭ್ರಮದಿಂದ ಎಲ್ಲರೂ ಅರಮನೆಗೆ ಬರ್ತಾರೆ. ಅರಮನೆಯಲ್ಲಿಯ ಸಂಭ್ರಮ ಹೇಳ್ತಿರೋದು ಅಂತ ಹೇಳಿ ಆ ಸೀತಾಮಾತೆ ಒಂದು ಆಗಮಿಕೆಯನ್ನ, ಅವಳನ್ನ ಹುಟ್ಟನ್ನ ತುಂಬಾ ಏನಂತ್ರಿ ಮನ ಮುಟ್ಟುವ ಹಾಗೆ ದೇನಾ ಮೇರಿಯಮ್ ಅವರು ಇಲ್ಲಿ ಚಿತ್ರಿಸಿದ್ದಾರೆ. ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿರೋದು ಕೂಡ ಸರ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿರ್ತಕ್ಕಂತಹ ಕೆಲವೊಂದು ಮಾತುಗಳು ನಮಗೆ ಬಹಳಷ್ಟು ಟಚ್ ಆಗ್ತವೆ. ಇನ್ನು ಅರಮನೆಯಲ್ಲಿ ಮೀನಾಕ್ಷಿ ಇರ್ತಾಳೆ. ಮೀನಾಕ್ಷಿ ತಂದೆಯ ನಂತರ ಹೊಳೆಯಲ್ಲಿ ಅವಳೇನು ಅದೊಂದು ಅಪಘಾತ ಆಗಿರ್ತಾಳೆ. ಅದರ ನಂತರ ಅಲ್ಲೇನೆ ಮಹಾರಾಜರ ಮನೆಯಲ್ಲಿನೇ ಇರ್ತಾಳೆ. ಆಗ ಅದಿತಿ ಮೀನಾಕ್ಷಿಯ ಬಳಿಗೆ ಬಂದು ಸೀತಾಮಾತೆ ಅಂದ್ರೆ ಮಗು ಬಂತು, ಪ್ರಕೃತಿ ಮಾತೆಯ ಆ ವಸುಂಧರಾ ಮಾತೆಯ ಕಾಣಿಕೆ ಮಹಾರಾಜರಿಗೆ ಸಿಕ್ಕಿದೆ, ಅವಳು ನಮಗೆಲ್ಲರಿಗೂ ಕೊಡುಗೆಯಾಗಿದ್ದಾಳೆ, ಬಂದಿದ್ದಾರೆ, ಎಲ್ಲರೂ ಸಂಭ್ರಮದಲ್ಲಿದ್ದಾರೆ. ಮಹಾರಾಜರು ಮೀನಾಕ್ಷಿ ನಿನ್ನ ತಪಸ್ಸು ಮುಗಿದಿದೆ, ನಿನಗೆ ಬಾ ಅಂತ ಹೇಳಿ ಕರೀತಾ ಇದ್ದಾರೆ. ಏನು ನಾನೇನು ತಪಸ್ಸು ಮಾಡಿದೆ ಅಂತ ಅವಳು ಕೇಳ್ತಾಳೆ. ಯಾಕಂದ್ರೆ ತಪಸ್ಸು ಸಾಮಾನ್ಯವಾಗಿ ರಾಜ ಮಹಾರಾಜರು, ಋಷಿ ಮುನಿಗಳು ಮಾಡ್ತಾರೆ. ನಾನೆಂತಹ ತಪಸ್ಸನ್ನ ಮಾಡಿದ್ದೀನಿ, ಇದೇನ್ ನೀನ್ ಹೇಳ್ತಾ ಇದ್ದೀಯಾ ಅಂತ ಕೂಡ್ಲೆ, ಮೀನಾಕ್ಷಿ ನಿನಗ್ ಗೊತ್ತಿಲ್ಲ, ನೀನು ನಿನ್ನ ತಂದೆಯ ಮರಣದ ನಂತರ ಪಶ್ಚಾತ್ತಾಪದ ಬೇಗೆಯಲ್ಲಿ ನೀನು ಎಷ್ಟು ನೊಂದ್ಕೊಂಡಿದ್ದೀಯಾ, ಆ ಬೇಗೆಯಲ್ಲಿ ನೀನು ಎಷ್ಟು ಸುಟ್ಟುಕೊಂಡು ನೀನು ಅಪ್ಪಟ ಚಿನ್ನವಾಗಿ ಈಗ ನೀನು ಆಗಿದೀಯಾ, ನೀನು ಮೊದಲಿನ ಮೀನಾಕ್ಷಿ ಈಗಿಲ್ಲ, ನಿನ್ನಲ್ಲಿ ಪರಿವರ್ತನೆ ಬಹಳಷ್ಟಾಗಿದೆ, ಟ್ರಾನ್ಸ್ಫಾರ್ಮೇಶನ್ ಬಹಳಷ್ಟಾಗಿದೆ. ಇದನ್ನ ಮಹಾರಾಜರು ಗಮನಿಸಿದ್ದಾರೆ. ಆದ್ರಿಂದ ನಿನಗಾಗಿ ಒಂದು ಒಳ್ಳೆಯ ಒಂದು ಕೆಲಸವನ್ನ ಮಹಾರಾಣಿಯ ಆಸ್ಥಾನದಲ್ಲಿ ನಿನಗೆ ಒಂದು ಒಳ್ಳೆಯ ಕೆಲಸವನ್ನ ಕೊಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ, ಅದಕ್ಕೆ ಬಾ ಅಂದಾಗ ಮೀನಾಕ್ಷಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಳೆ. ಅವಳಿಗೆ ಸಂಕೋಚದ ಸ್ವಭಾವ ಇರುತ್ತೆ. ಇಲ್ಲ, ನಾನು ಈಗ ಇರುವ ಕೆಲಸದಲ್ಲಿನೇ ನಾನು ಸಂತೃಪ್ತಿಯಿಂದ ಇದ್ದೇನೆ, ಯಾಕಂದ್ರೆ ಮಹಾರಾಜರ ಸಮೀಪ ಹೋಗಿ ಕೆಲಸ ಮಾಡ್ಲಿಕ್ಕೆ ನನಗಿನ್ನೂ ಹಿಂಜರಿಕೆ ಇದೆ, ಅದರಿಂದ ನಾನು ಇಲ್ಲೇ ಸಂತೋಷದಿಂದ ಇದ್ದೇನೆ ಅಂತ ಹೇಳಿದಾಗ ಆ ಮೀನಾಕ್ಷಿಗೆ ಕೆಲವೊಂದು ಘಟನೆಗಳನ್ನ ಇವಳು ತಿಳಿಸ್ತಾಳೆ.
ಮೀನಾಕ್ಷಿ, ಈಗ ನಿನಗೂ ಕೆಲವೊಂದು ಘಟನೆಗಳನ್ನ ಹೇಳ್ಬೇಕಾಗ್ಯದ. ಯಾಕಂತಂದ್ರೆ ನಿಮ್ಮ ತಂದೆ ಅಪಘಾತವಾಗಿ ಮರಣ ಹೊಂದುವ ಪೂರ್ವದಲ್ಲಿ ಮಹಾರಾಜರು ಅವರ ಭೇಟಿಗಾಗಿ ಬರ್ತಾರೆ. ಆ ಸಂದರ್ಭದಲ್ಲಿ ಮಹಾರಾಜರು ಆ ಇಷ್ಟು ದಿವಸ ನಮಗೆ ಸೇವೆ ಮಾಡಿದ್ದಕ್ಕಾಗಿ ಕೃತಜ್ಞತೆಗಳನ್ನ ಆ ಆ ಸೇವಕನಿಗೆ ಅವರು ಹೇಳ್ತಾರೆ. ಮತ್ತೆ ನಿನ್ನ ಕೊನೆ ಆಸೆ ಏನದ ಹೇಳು ಅಂತಂದಾಗ, ನಿಮ್ಮ ತಂದೆ ಕೈ ಮುಗಿದು ಮಹಾರಾಜರಿಗೆ ನಿನ್ನ ಒಳಿತಿಗಾಗಿ, ಅಂದ್ರೆ ಕೊನೆಯ ಘಳಿಗೆಯಲ್ಲಿ ನಿನ್ನನ್ನ ರಕ್ಷಿಸಲಿಕ್ಕೆ, ಯಾವುದೇ ದುರದೃಷ್ಟದಿಂದ ನಿನ್ನನ್ನ ರಕ್ಷಿಸ್ಲಿಕ್ಕೆ, ನಿನ್ನ ಬಗ್ಗೆ ಕಾಳಜಿ ವಹಿಸ್ಲಿಕ್ಕೆ, ನಿನ್ನ ಸೇವೆ ಯೋಗ್ಯ ಅನಿಸಿದ್ರೆ ನಿನಗೊಂದು ಒಳ್ಳೆಯ ಕೆಲಸವನ್ನ ನೀಡ್ಲಿಕ್ಕೆ ನಿಮ್ಮ ತಂದೆ ಪ್ರಾರ್ಥನೆ ಮಾಡಿದ್ದಾರೆ. ಮಹಾರಾಜರು ಅದಕ್ಕೆ ಬದ್ಧರಾಗಿದ್ದಾರೆ. ನೀನು ಬಾ ಅಂತ ಹೇಳಿ. ಹಾಗೆ ಅವಳೊಬ್ಬ ಒಳ್ಳೆಯ ಸೇವಕಿಯಾಗಿದ್ದಾಳೆ, ಒಳ್ಳೆಯ ಮಗಳಾಗಿದ್ದಾಳೆ. ನಾನು ಅವಳನ್ನ ಬಹಳಷ್ಟು ಕಠೋರವಾಗಿ ನಡೆಸ್ಕೊಂಡಿದ್ದೀನಿ. ಹೀಗಾಗಿ ಅವಳನ್ನ ಒಳ್ಳೆಯ ರೀತಿಯಿಂದ ನೀವು ನೋಡ್ಕೊಳ್ರಿ ಅಂತ ಹೇಳಿ ಅವರಲ್ಲಿ ಭಿನ್ನವಿಸಿಕೊಂಡಿದ್ದಾರೆ. ನನ್ನೆಲ್ಲ ದುರದೃಷ್ಟಗಳ ನಡುವೆ ಅವಳೊಂದು ಆಶೀರ್ವಾದವಾಗಿ ಬಂದಿರ್ತಕ್ಕಂಥವಳು. ನಾನು ಅತ್ಯಂತ ದಿಂದ ಕೂಡಿರ್ತಕ್ಕಂತಹ ವ್ಯಕ್ತಿ. ಈ ಎಲ್ಲ ದುರದೃಷ್ಟಗಳಲ್ಲಿಯೇ ಅವಳು ನನಗೆ ಆಶೀರ್ವಾದವಾಗಿ ಬಂದಿರತಕ್ಕಂಥವಳಾಗಿದ್ದಾಳೆ. ಹಲವು ಪೀಳಿಗೆಗಳಿಂದ ನಮ್ಮ ಕುಟುಂಬದ ಕಾಳಜಿಯನ್ನು ವಹಿಸಿದ್ದಕ್ಕಾಗಿ ನಾನು ನಿಮಗೆ ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ನಿಮ್ಮ ತಂದೆ ಹೇಳಿದ್ದಾರೆ ಅಂತ ಹೇಳಿ ಅದಿತಿ ಹೇಳ್ತಾಳೆ. ಈ ಮಾತುಗಳನ್ನ ನೀನು ಮೊದಲೇ ನನಗೆ ಯಾಕೆ ಹೇಳಿಲ್ಲ ಅಂತ ಮೀನಾಕ್ಷಿ ಕೇಳ್ತಾಳೆ. ಮೊದಲೇ ಹೇಳಿದ್ರೆ ನೀನೇನ್ ಮಾಡ್ತಿದ್ದಿ? ಇದಕ್ಕಿಂತ ಭಿನ್ನವಾಗಿ ನೀನೇನು ಮಾಡಬಹುದಾಗಿತ್ತು ಅಂತ ಹೇಳಿ ಮೀನಾಕ್ಷಿ ಅದಿತಿ ಕೇಳ್ತಾಳೆ. ಆಗ ಮೀನಾಕ್ಷಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಮೀನಾಕ್ಷಿ ಗತಿಸಿ ಹೋಗಿದ್ದನ್ನ ಮರೆತು ಬಿಡು, ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಜನಕ ಬಾಬಾ ಅವರು ನಿನ್ನನ್ನು ಕರೆದಿದ್ದಾರೆ, ಇದನ್ನ ನಿರಾಕರಿಸಬೇಡ, ನೀನು ಬರ್ಬೇಕು ಹೇಳಿದಾಗ ಅವಳು ಬರ್ಲಿಕ್ಕೆ ಒಪ್ಪುತ್ತಾಳೆ. ಆಯ್ತು ನಾನು ಬರ್ತೀನಿ ಅಂತ ಹೇಳ್ತಾರೆ. ಈಗ ಕೇವಲ ನನ್ನನ್ನು ಪರಿಗಣಿಸಿದ್ದಕ್ಕಾಗಿ ಅಲ್ಲ ನಾನು ಬರೋದು, ನನ್ನ ತಂದೆಯ ಕೊನೆಯ ಆಶೆಯನ್ನ ಈಡೇರಿಸಿದ್ದಕ್ಕಾಗಿ ನಾನು ಜನಕ ಬಾಬಾ ಅವರಿಗೆ ಅತ್ಯಂತ ಆಗಿದ್ದೇನೆ. ಇದನ್ನ ಅವರಿಗೆ ನೀನು ತಿಳಿಸು. ಅವರ ಸೇವೆ ಮಾಡುವುದು ನನ್ನ ಮಹತ್ ಕಾರ್ಯ ಆಗ್ಯದ, ನನ್ನ ಮುಖ್ಯ ಕೆಲಸ ಆಗ್ಯದ. ಹೀಗಾಗಿ ಅವರ ಹೆಜ್ಜೆಗಳನ್ನು ಅನುಸರಿಸಲು ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಆವಾಗ ಅರಮನೆಯ ಕೆಲಸದಲ್ಲಿ ತೊಡಕೊಂಡಿರ್ತಕ್ಕಂಥ ಮೀನಾಕ್ಷಿ ತನ್ನ ಕೊನೆ ಉಸಿರಿರುವವರೆಗೂ ಆ ರಾಜಮನೆತನದ ಸೇವೆಯನ್ನ ಮಾಡಿರೋದನ್ನ ನಾವು ಕಾಣ್ತೇವೆ. ಹೀಗೆ ಇನ್ನು ಜನಕ ಮಹಾರಾಜರ ಉದಾತ್ತ ವಿಚಾರಗಳು, ಪ್ರಕೃತಿಯ ಬಗ್ಗೆ ಅವರಿಗಿರ್ತಕ್ಕಂಥ ಅಪಾರ ಕಾಳಜಿ ಮುಂತಾದವುಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಕೆಲವೊಂದು ಮಾತುಗಳು ಇಲ್ಲಿ ಅವುಗಳನ್ನ ಒಂದೆರಡು ಕೋಟ್ ಮಾಡ್ತಾ ಇದ್ದೀನಿ. ಪ್ರಕೃತಿಯ ನಿಯಮಗಳನ್ನು ನಾವು ಎತ್ತಿ ಹಿಡಿದಷ್ಟು ನಮ್ಮ ಅಗತ್ಯಗಳು ಒಂದಿಲ್ಲ ಒಂದು ರೀತಿಯಲ್ಲಿ, ಒಂದಿಲ್ಲ ಒಂದು ಮಾರ್ಗದಲ್ಲಿ ಪೂರೈಕೆಯಾಗುತ್ತವೆ ಅಂತಕ್ಕಂಥ ಮಾತು. ನಮಗೆ ನಿಶ್ಚಿತ ಪಾಠಗಳನ್ನು ಕಲಿಸುವುದಕ್ಕಾಗಿ ಕಠಿಣ ಪರಿಸ್ಥಿತಿಗಳು ಬಂದಿರುತ್ತವೆ. ಆದರೂ ನಾವು ನಮ್ಮ ಸಿದ್ಧಾಂತ ಮತ್ತು ನಂಬಿಕೆಗಳಿಗೆ ಪ್ರಾಮಾಣಿಕರಾಗಿರಬೇಕು ಅಂತಕ್ಕಂಥ ಮಾತುಗಳು ಎಂದೆಂದಿಗೂ ಅನ್ವಯಿಸ್ತಕ್ಕಂಥ, ಇವೆಲ್ಲ ಸಾರ್ವತ್ರಿಕವಾಗಿರ್ತಕ್ಕಂಥ ಸರ್ವಕಾಲದಲ್ಲಿನೂ ಇರ್ತಕ್ಕಂಥ ಮೌಲ್ಯಗಳು ಅಂತ ಹೇಳಿ ಹೇಳ್ಬೋದು. ಹೀಗೆ ಎಲ್ಲ ಜೀವಿಗಳಿಗೆ ಕೃತಜ್ಞತೆ, ಗೌರವ ಹಾಗೂ ಪ್ರೇಮ ಭಾವಗಳು ನಮ್ಮ ಜನಕ ಬಾಬಾ ಅವರು ನಮಗೆ ಕಲಿಸಿದ ಘನತೆಯ ಮೂಲ ತತ್ವಗಳು ಅಂತ ಹೇಳಿ ಇಲ್ಲಿ ಮೀನಾಕ್ಷಿನೇ ಹೇಳ್ತಾಳೆ. ಎಲ್ಲ ಜೀವಿಗಳಿಗೆ ಕೃತಜ್ಞರಾಗ್ಬೇಕು, ಗೌರವ ಕೊಡ್ಬೇಕು, ಪ್ರೇಮ ಭಾವವನ್ನ ತೋರಿಸ್ಬೇಕು ಅಂತಕ್ಕಂಥ ಮಾತುಗಳನ್ನ ಕಲಿಸಿದವರು ನಮ್ಮ ಜನಕ ಬಾಬಾ ಅವರು ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಾರೆ. ಹೀಗೆ ಹೆಚ್ಚು ಹೆಚ್ಚು ಆಹಾರವನ್ನ ಒದಗಿಸಿದ ಭೂಮಾತೆಗೆ, ಅವಳ ಮಣ್ಣಿಗೆ, ಅವಳ ವಿನಾಶಕಾರಿಯಾಗಿರ್ತಕ್ಕಂಥ ಶಕ್ತಿಗೆ ನಾವು ಕೃತಜ್ಞತೆಗಳನ್ನ ಅರ್ಪಿಸಬೇಕು. ಆ ಮಹಾಮಾತೆಗೆ ಅದು ಆ ಭೂಮಾತೆ ನಮಗೆ ಮಗಳನ್ನ ಕೊಟ್ಟ ಮೇಲೆ ಅವಳ ಮೇಲಿನ ಪ್ರೀತಿ, ಗೌರವ, ಆದರ ಇನ್ನಿಷ್ಟು ಹೆಚ್ಚಾಯಿತು ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಾಳೆ. ತಮ್ಮ ರಾಜ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕಷ್ಟೇ ಅಲ್ಲ, ಸಂಪೂರ್ಣ ನೈಸರ್ಗಿಕ ಜಗತ್ತಿನಲ್ಲಿ ಸಮತೋಲನವನ್ನು ಪುನಃ ಸ್ಥಾಪಿಸಲು ಸಹಾಯಕವಾಗುವಂತೆ ವಿದೇಹದ ಜನರಿಗೆ ಆ ಒಬ್ಬಳನ್ನು ಆ ಭೂಮಾತೆ ನೀಡಿದ್ದಾಳೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹೀಗೆ ಅವಳು ಭೂಮಿಯ ಮಗಳಾಗಿದ್ದಾಳೆ, ಋಷಿಗಳು ಹೇಳಿದ ಮಹಾದೇವಿಯಾಗಿದ್ದಾಳೆ, ಅವಳು ಸ್ವಯಂ ಸೃಷ್ಟಿಗೊಂಡಿದ್ದಾಳೆ, ಅವಳು ಸ್ವ ಇಚ್ಛೆಯಿಂದ ಈ ಭೌತಿಕ ರೂಪವನ್ನು ಧರಿಸಿದ್ದಾಳೆ ಎನ್ನುವ ಮಾತುಗಳನ್ನ ಜನಕ ಬಾಬಾ ಸ್ವೀಕರಿಸಿ ಅವಳು ಭೂದೇವಿಯ ವಸುಂಧರಾ ದೇವಿಯ ಮಗಳು ಅನ್ನೋದನ್ನ ಘೋಷಿಸೋದಕ್ಕೆ ಗ್ರಾಮಸ್ಥರಿಗೆ ಅನುಮತಿಯನ್ನ ನೀಡ್ತಾರೆ. ಹೀಗಾಗಿ ಅವಳಿಗೆ ಸೀತೆ ಅಂತಕ್ಕಂಥ ಒಂದು ನಾಮಕರಣವನ್ನ ಮಾಡ್ತಾರೆ. ಸೀತೆ ಅಂತಂದ್ರೆ ಭೂಮಿಯ
ನೇಗಿಲ ಗೆರೆ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿಗೆ ಈ ಒಂದು ಅಧ್ಯಾಯ ಮುಕ್ತಾಯ ಆಗತ್ತೆ. ಭೂಮಾತೆ ಉದಯಿಸಿದ್ದಾಳೆ. ಇಲ್ಲಿಗೆ ನಮ್ಮ ಇಂದಿನ ಸ್ವಾಧ್ಯಾಯವನ್ನ ಮುಕ್ತಾಯಗೊಳಿಸೋಣ ಮಾಸ್ಟರ್ಸ್. ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಒಂದು ಸುಖ ಸ್ಥಿರಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿಕೊಳ್ಳಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ಕೊಡಮಟ್ಟು. ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಧ್ಯಾನ ಗುರುಗಳಾಗಿರ್ತಕ್ಕಂಥ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ನಮಸ್ಕರಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ನಮಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಎಲ್ಲ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ನಮ್ಮ ಜೊತೆಗೆ ಬಂದು ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸುತ್ತ ನಾವಿಂದಿನ ಧ್ಯಾನವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಂತೆ ಗಮನಿಸಿ. ಒಂದೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದಿವೆ. ನಮ್ಮ ಉಸಿರೇ ನಮ್ಮ ಗುರು. ಆ ಗುರುವಿನ ಸಹಾಯದಿಂದ ನಮ್ಮ ಆತ್ಮನೆಡೆಗೆ ಪಯಣವನ್ನ ಮಾಡೋಣ ಮಾಸ್ಟರ್ಸ್. ಆ ಉಸಿರಿನ ತಂಪು ಬಿಸಿಗಳನ್ನ ಅನುಭವಿಸಿ ಮಾಸ್ಟರ್ಸ್. ಉಸಿರನ್ನ ಒಳಗೆ ತೆಗೆದುಕೊಂಡಾಗ ಬಿಸಿ ಅನುಭವ, ಹೊರಗೆ ಬಿಟ್ಟಾಗ ಉಸಿರನ್ನ ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವ ಆಗುತ್ತೆ. ಗಮನಿಸಿ ಮಾಸ್ಟರ್ಸ್, ಗಮನಿಸಿ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ನಮ್ಮ ಧ್ಯಾನ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿಯೇ ನಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತೆ. ಅಲ್ಲಿಯೇ ವಿಶ್ವ ಪ್ರಾಣ ಶಕ್ತಿ ಸಹಸ್ರಾರದಿಂದ ಹರಿದು ಬರಲು ಪ್ರಾರಂಭಿಸುತ್ತೆ ಮಾಸ್ಟರ್ಸ್. ಗಮನಿಸಿ, ಗಮನಿಸಿ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೆ ಸರಿಸಿ ಮತ್ತೆ ಧ್ಯಾನದ ಮೇಲೆ ಗಮನ ಹರಿಸಿ. ಉಸಿರಿನ ಮೇಲೆ ಗಮನ ಹರಿಸಿ. ಉಸಿರಿನ ಮೇಲೆ ಗಮನ ಹರಿಸಿದಾಗ ಆಲೋಚನೆಗಳು ಶೂನ್ಯವಾಗುತ್ತವೆ. ಮನಸ್ಸು
ಶಾಂತವಾಗುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಯನ್ನ ಮಾಡುತ್ತಿರುವ ಜೀರುಂಡೆಗಳ ನಾದವನ್ನ ಆಲಿಸಿ ಮಾಸ್ಟರ್. ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ಎಷ್ಟು ಸೂಕ್ಷ್ಮ ನಾದಗಳನ್ನು, ಸ್ವರಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ಆಂತರಿಕ ಜಗತ್ತಿನ ಆಗುಹೋಗುಗಳ ಅರಿವು ನಮಗಾಗುತ್ತೆ ಮಾಸ್ಟರ್ಸ್. ಆಲಿಸಿ ಆಲಿಸಿ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಆತ್ಮನೆಡೆಗೆ ಪಯಣ ನನ್ನ ಗಮ್ಯ. ಆ ಪರಮಾತ್ಮನೆಡೆಗೆ ಪಯಣ ನನ್ನ ಗಮ್ಯ. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಭ್ರೂ ಮಧ್ಯದಲ್ಲಿ ಬಂದು ಸ್ಥಿರಗೊಳ್ತಾ ಇದೆ. ಅಲ್ಲಿ ಆಜ್ಞಾಚಕ್ರ ಜಾಗೃತವಾಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಕಾಣಿಸ್ತವೆ ಮಾಸ್ಟರ್ಸ್. ಅನುಭವಿಸಿ ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿಕೊಳ್ಳಿ ಮಾಸ್ಟರ್ಸ್. ಆನಂದಿಸಿ, ಆಹ್ಲಾದಿಸಿ. ಆಂತರಿಕ ಜಗತ್ತಿನ ಆಹ್ಲಾದವನ್ನ ಅನುಭವಿಸಿ ಮಾಸ್ಟರ್ಸ್, ಅನುಭವಿಸಿ. ಆನಂದ, ಮಹದಾನಂದದಲ್ಲಿ ತೇಲಿ ಹೋಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸಿಕೊಳ್ಳಿ ಮಾಸ್ಟರ್ಸ್. ಕಣ್ಣಿನ ಮೇಲೆ ಇಟ್ಕೊಳ್ರಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳಿಂದ ತೆಗೆಯಿರಿ ಮಾಸ್ಟರ್ಸ್. ಕಣ್ಣುಗಳನ್ನ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ಕೊಟ್ಟು ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನಮ್ಮ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ನಮ್ಮ ಜೊತೆಗೆ ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಡ್ರಿ. ಹಲೋ, ಧ್ಯಾನದಿಂದ ಹೊರ ಬಂದಿರಿ? ಚೆನ್ನಾಗಾಯ್ತು ಮೇಡಮ್. ನಿಮ್ದು ವಿಶ್ಲೇಷಣೆ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತ ಮೇಡಮ್? ಓಕೆ, ವಿಡಿಯೋ ಆನ್ ಮಾಡ್ಕೊಡ್ರಿ ಮೇಡಮ್. ವಿಡಿಯೋ ಆನ್ ಮಾಡ್ಕೊಡ್ರಿ. ಲೈಟ್ ಹಾಕಿಲ್ಲ. ಓಕೆ ಓಕೆ. ಮಾಡಿದೀನಿ, ಕಾಣಿಸಲ್ಲ ನಾನು. ಇರ್ಲಿ ಬಿಡ್ರಿ. ಓಕೆ ಮೇಡಮ್, ಚೆನ್ನಾಗಿತ್ತಲ್ಲ? ಏನ್ ಎಕ್ಸ್ಪೀರಿಯನ್ಸ್ ಆಯ್ತಾ ಏನು? ತುಂಬಾ ಚೆನ್ನಾಗ್ ಅನ್ನಿಸ್ತು ಮೇಡಮ್ ಒಟ್ನಲ್ಲಿ. ಅದು ಬಹಳ ಚಂದ ಅನಿಸ್ತದ್ರಿ ಮೇಡಮ್ ಇದು ವಿಶ್ಲೇಷಣೆ. ಆಮೇಲೆ ಕೆಲವು ಮಾತುಗಳೆಲ್ಲ ಬಹಳ ಟಚ್ ಅನ್ನಿಸ್ತಾವ. ಹೌದು. ಆ ಪ್ರಕೃತಿಯ ಬಗ್ಗೆ ನಾವು ಮಾತಾಡ್ತಿರ್ತೀವಲ್ಲ, ಅದ್ರ ಜೊತೆಗೆ ನಾವು ಟಚ್ ಒಂದಾದಂಗ ಆ ತರದ ವೈಬ್ರೇಷನ್ಸ್ ಬರ್ತಾವ್ರಿ. ಓಕೆ ಓಕೆ ಮೇಡಮ್, ತುಂಬಾ ಚೆನ್ನಾಗ್ ಅನಿಸ್ತು. ಮತ್ತೆ ಇವತ್ತು ಒಂದು ಸಣ್ಣ ಮಗು ಕಾಣಿಸ್ತಾ ಇತ್ತು, ಒಂದ್ 2-3 ವರ್ಷದ ಹುಡುಗಿ. ಅದೇ ಏನೋ ಬಹುಶಃ ಸೀತಾ ಮಾತೆನೇ ಇರ್ಬೇಕು ಮತ್ತೆ. ಓಕೆ ಏನೋ ಮೇಡಮ್. ನೋಡ್ರಿ ಮೇಡಮ್, ಧ್ಯಾನದೊಳಗ ಮತ್ತೊಂದ್ಸಲ ಇದ್ ಮಾಡ್ಕೊಡ್ರಿ, ಗೊತ್ತಾಗ್ತದ ಏನಂತ ಹೇಳಿ. ಓಕೆ, ಮತ್ತೆ ಗಂಗಾ? ಹಾರಿಕಾ, ಧ್ಯಾನ ತುಂಬಾ ಡೀಪ್ ಆಗಿ ಚೆನ್ನಾಗಾಯ್ತು. ಒಂಥರ ಫುಲ್ ಟಯರ್ಡ್ ಆಗಿದ್ದೆ ಇವತ್ತು.
ಹೌದಾ? ಒಟ್ಟ ಒಂಥರ ಫ್ರೆಶ್ ಅನಿಸ್ತು. Fresh ಏನೋ ಅನ್ನ. ಸ್ವಲ್ಪ ಮಳೆ ಬಂದಂಗ ಆಗ್ತೈತ್. ಮಳೆ ಬರ್ತಾ ಇತ್ತು, ಮಳೆಯಲ್ಲಿ ನೆಂದಂಗೆಲ್ಲ ಆಯ್ತು. ಹೌದಾ? ಆಮೇಲೆ ಲಿಟ್ರಲಿ ನಾನ್ ಪೂರಾ ಬೆವ್ತ್ ಹೋಗಿದೀನಿ. ನನ್ಗ್ ಗೊತ್ತಿಲ್ದಂಗೆ ಪೂರಾ ಮೈ ಎಲ್ಲ ಇದಾಗಿದೆ. ಇಂತ ಚಳಿ ಅದಲ್ಲ, ಎಷ್ಟು ಚಳಿ ಅದ. ಇಂತ ಚಳಿಯಾಗ ಪೂರಾ ನಿಜವಾಗ್ಲೂ ನನ್ಗೆ ಗೊತ್ತಾಗಲ್ಲ, ಒರ್ಸ್ಕೊಳ್ತಾ ಇದ್ದೀನಿ ಎಷ್ಟೊತ್ತಾಯ್ತು. ಹೌದಾ? ಗುಡ್ ಎಕ್ಸ್ಪೀರಿಯನ್ಸ್ ಅಮ್ಮ ಇದು. ಹೌದಲ್ರಿ ಅಕ್ಕ? ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬಾ ಡೀಪ್ ಚೆನ್ನಾಗ್ ಅನಿಸ್ತು. ಆಮೇಲೆ ಫುಲ್ ಫ್ರೆಶ್ ಆಗ್ಬಿಟ್ಟಂಗ ಆಗ್ಬಿಡತ್ ನನಗ್. ಓಕೆ, ತುಂಬಾ ಚೆನ್ನಾಗ್ ಅನಿಸ್ತು. ಓಕೆ ಇನ್ನ ಧ್ಯಾನದಿಂದ ಹೊರಗ್ ಬಂದಿಲ್ಲ ಅವರು. ಪವಿತ್ರ ಮಾತಾಡ್ತೀರಮ್ಮ? ಚೆನ್ನಾಗಿತ್ತು ಮ್ಯಾಮ್. ಚೆನ್ನಾಗಿತ್ತಾ? ಯು ಆರ್ ಎಂಜಾಯಿಂಗ್? ಪುಸ್ತಕ ಇದಾಗ್ತಾ ಇದೆ. ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿದೆ ಮ್ಯಾಮ್. ಅದು ಯಾವ ಬುಕ್ಸ್ ಅಂತ ತುಂಬಾ ಚೆನ್ನಾಗಿದೆ ಅದು. ಸೀತಾಯಣ ಅಂತ ಹೇಳಮ್ಮ ಪುಸ್ತಕ. ಅದೇ ಎಕ್ಸ್ಪ್ಲನೇಷನ್. ಅದು ಟಾಪಿಕ್ ನೋಡಿದ್ರೆ ನಾವ್ ಕಥೆ ಕೇಳ್ತಾ ಇದೀವೇನೋ, ಅಂದ್ರೆ ರಿಯಾಲಿಟಿ ಅದೇ ಇದೆ ಅನ್ನಿಸ್ತಾ ಇದೆ. ಅದೇ ಆಕ್ಚುಲಿ ಅದು ಒರಿಜಿನಲ್ ಸೀತೆಗೂ ಈ ಸೀತೆಗೂ ಬಹಳಷ್ಟು ವ್ಯತ್ಯಾಸ. ಇದು ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಏನಾ ಮೇರಿಯಂ ಅವರು ಆ ತ್ರೇತಾಯುಗದಲ್ಲಿ ಮೀನಾಕ್ಷಿಯ ಒಂದು ಜನ್ಮ ಇರ್ತದ ಅವ್ರಿಗೆ. ಮೀನಾಕ್ಷಿ ಅಂತ ಹೇಳಿ ಸೀತೆಯ ಸೇವೆಯನ್ನ ಮಾಡಿರ್ತಕ್ಕಂಥವ್ಳು ಇರ್ತಾಳೆ. ಈ ಜನ್ಮದಲ್ಲಿ ಜನ್ಮದ ನೆನಪುಗಳಾಗಿ ಅವೆಲ್ಲಾನು ಸೀತಾಮಾತೆಯಿಂದನೇ ಬಂದಿರ್ತಕ್ಕಂಥ ಮಾತುಗಳು. ಆ ಒಂದು ತ್ರೇತಾಯುಗದಲ್ಲಿ ಇರ್ತಕ್ಕಂಥ ಘಟನೆಗಳು, ಅಲ್ಲಿರ್ತಕ್ಕಂಥ ವಿಷಯಗಳನ್ನೆಲ್ಲ ಇವತ್ತು ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕದಮ್ಮ. ಮ್ಯಾಮ್ ಚೆನ್ನಾಗಿದೆ ಅದು ಎಕ್ಸ್ಪ್ಲನೇಷನ್ ಮತ್ತೆ ಸ್ಟೋರಿ ತುಂಬಾ ಚೆನ್ನಾಗಿದೆ. ಓಕೆ ಮಾ. ಪುಸ್ತಕದ ಪ್ರತಿ ಬೇಕಿದ್ರೆ ಹೇಳ್ರಿ, ಬೇಕಿದ್ರೆ. ಓದ್ಲೇಬೇಕಾಗಿರ್ತಕ್ಕಂಥ ಪುಸ್ತಕ, ಎಲ್ಲರ ಮನೆಯಲ್ಲಿ ಇರ್ಲೇಬೇಕಾಗಿರ್ತಕ್ಕಂಥ ಪುಸ್ತಕ. ಈಗ ಸ್ವಲ್ಪ ಆಫರ್ ಒಳಗ ಸೇಲ್ ಮಾಡ್ತಾ ಇದ್ದಾರೆ ಅದೆಲ್ಲ ಅದನ್ನ ಬರ್ದವ್ರು. ಇವತ್ತೇ ಡೇಟ್ ಮುಗೀತು ಅಂತ ಹೇಳಿ ಅನ್ನಕತ್ತಿದ್ರು. ನೋಡೋಣ, ಯಾರಿಗಾದ್ರೂ ಬೇಕಾಗಿದ್ರೆ ಹೇಳ್ರಿ, ಕೆಲವೊಂದ್ ಪ್ರತಿಗಳು ಬೇಕಿದ್ರೆ ಹೇಳ್ತೀನಿ ನಾನು. ಓಕೆ ಮ್ಯಾಮ್. ಓಕೆ. ಮತ್ತೆ ಮೇಡಮಿನ ಧ್ಯಾನದಿಂದ ಹೊರಗ್ ಬಂದಿಲ್ಲ, ಸರೋಜಾ ಮೇಡಮ್ ಅವರು. ಓಕೆ ಪಮ್ಮು ಮಾತಾಡ್ತೀಮಾ? ಹಲೋ. ಓಕೆ, ಸಮಯ ಆಗ್ತಾ ಇದೆ. ನಾಳೆ ಮತ್ತೆ ಭೇಟಿಯಾಗೋಣ. ನಾಳೆ ಸೀತೆಯ ಬಾಲ್ಯ, ಅದು ತುಂಬಾ ಅದ್ಭುತವಾಗಿದೆ. ಇದಕ್ಕಿಂತ ಚಂದ ಅನಿಸ್ತದ. ಸೀತೆಯ ಬಾಲ್ಯ ಅಲ್ಲ, ಇವತ್ತು ಸೀತೆ ಹುಟ್ಟು ಎಷ್ಟು ಇದು ಇತ್ತಂದ್ರೆ ನೀವ್ ಹೇಳುವಾಗ ಅದೊಂಥರ ಮೈ ಜುಮ್ ಅಂತ ಆಯ್ತು ನನ್ಗೆ. ಬಹಳ ಚಂದ ಅನುಭವಿಸಿ. ತುಂಬಾ ನೀವು ಎಕ್ಸ್ಪ್ಲನೇಷನ್ ಹಂಗೆ ಮಾಡಿದ್ರಿ. ಅದು ಇದನ್ನು ಹಂಗೆ ಇತ್ತದು. ಮಳೆ ಬರೋದು ಅವಾಗೆ ನಾನ್ ಮೈ ಜುಮ್ ಅಂದೇನೆ ಮಳೆ ಬರ್ಲಿಕ್ ಶುರು ಆಗ್ಬಿಡ್ತು. ನನಗೊಂಥರ ಮಳೆಲಿ ತೊಯ್ದಂಗ ಹಂಗ ಡೀಪ್ ಆಗಿ ಹೋಗ್ಬಿಟ್ಟೆ ನಾ ಪೂರಾ ಫುಲ್ ಧ್ಯಾನಕ್ಕ. ಬಹಳ ಚಂದ ಅನಿಸ್ತು. ಥ್ಯಾಂಕ್ ಯು. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಥ್ಯಾಂಕ್ ಯು. ನಾಳೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಸ್ವಾಧ್ಯಾಯ ಸಂಘದೊಂದಿಗೆ. ಥ್ಯಾಂಕ್ ಯು.